ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫಸ್ಟ್ ಟೈಮ್ ಯಾರು ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇರೋರು ಇದೇ ಥರ ಸಪೋರ್ಟ್ ಮಾಡಿ. ಸೊ ಈ ವಿಡಿಯೋ ಏನದ್ರ ಬಗ್ಗೆ ಅಂತ ಆಲ್ರೆಡಿ ನನ್ನ ಥಂಬ್ನೈಲ್ ನೋಡಿ ನಿಮಗೆ ಗೊತ್ತಾಗಿರುತ್ತೆ. ಸೊ ನಾವು ಇವಾಗ ಹೇರ್ ಕಲರಿಂಗ್ ಎಲ್ಲ ಮಾಡಿಸ್ಕೊಳ್ಳೋಕ್ಕೆ ಯೂಶಲ್ ಆಗಿ ಪಾರ್ಲರಲ್ಲೆಲ್ಲ ತುಂಬಾ ಕಾಸ್ಟ್ ಆಗುತ್ತೆ. ನಾನು ಲಾಸ್ಟ್ ಟೈಮ್ ಮಾಡಿದ್ದು ಅಂದರೆ ಲಾಸ್ಟ್ ಇಯರ್ ಮಾಡಿದ್ದು ಆವಾಗ ನ್ಯಾಚುರಲ್ಸಲ್ಲಿ ಏನೋ ಮಾಡಿಸಿದ್ದು 1800 ಆಗಿತ್ತು. ಬಟ್ ಅದು ಆ್ಯಕ್ಚುಯಲ್ ಕಾಸ್ಟ್ ಬಂದುಬಿಟ್ಟು 3500 ಸಮಥಿಂಗ್ ಏನೋ ಹೇಳಿದರು. ಸೊ ಒನ್ ಆಫ್ ಮೈ ಫ್ರೆಂಡ್ ಗೊತ್ತಿರೋರಾಗಿರೋದ್ರಿಂದ ತುಂಬ ಕಡಿಮೆ ಮಾಡಿಕೊಂಡು ನನಗೆ 1800 ರುಪೀಸಿಗೆ ಮಾಡಿಕೊಟ್ರು. ಸಖತ್ತಾಗಿ ಮಾಡಿದರು, ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಬಟ್ ಹೋಗ್ತಾ ನನಗೆ ಅಂದರೆ ನಾನು ಕರೆಕ್ಟಾಗಿ ಪ್ರಾಪರಾಗಿ ಮೇಂಟೈನ್ ಮಾಡಿರಲಿಲ್ಲ. ಬಿಕಾಸ್ ನಾನು ನಾರ್ಮಲ್ ಕ್ಲಿನಿಕ್ ಪ್ಲಸ್ ಶಾಂಪೂನೇ ಹಾಕ್ತಿದ್ದೆ ಆ್ಯಂಡ್ ಕಂಡೀಷ್ನರೆಲ್ಲ ನಾನು ಯೂಸೇ ಮಾಡ್ತಾ ಇರಲಿಲ್ಲ. ಸೊ ಆ ರೀಸನ್ಗೆ ನನಗೆ ಸ್ವಲ್ಪ ಈ ಸ್ಪ್ಲಿಟನ್ಸ್ ಎಲ್ಲ ಜಾಸ್ತಿ ಆಗಿ ಡ್ರೈ ಫೀಲ್ ಬರ್ತಿತ್ತು. ಸೊ ಅದಕ್ಕೋಸ್ಕರ ಬೇಗ ಕಟ್ ಮಾಡಿಬಿಟ್ಟೆ. ಬಟ್ ಆದರೂ ಸ್ಟಿಲ್ ಸ್ವಲ್ಪ ಕಲರ್ ಇನ್ನೂ ಇದೆ. ಅದಿವಾಗ ಬೇರೆ ಕಲರ್ ಟರ್ನ್ ಆಗಿದೆ. ಈ ಕಲರ್ ಆಗಿದೆ ಇವಾಗ. ಬಟ್ ಇದು ಸಖತ್ತಾಗಿ ಕಾಣಿಸುತ್ತೆ. ನಂಗೆ ಈ ಕಲರ್ ಬೇಕು ಇವಾಗ. ಬಟ್ ಏರ್ ಕಲರ್ ಕಟ್ ಮಾಡಿಸಿರೋದ್ರಿಂದ ಆ ಕಲರ್ ಇವಾಗ ಸಿಗಲ್ಲ. ಸೊ ಅದಕ್ಕೋಸ್ಕರ ಮತ್ತೆ 3000 ಎಲ್ಲ ಕೊಟ್ಟು ಮಾಡ್ಸೋಕ್ಕೆ ಇಷ್ಟ ಇಲ್ಲ. ಇನ್ನೊಂದು ಏನಂದರೆ ನನ್ನ ಫೇಸಿಗೆ ಯಾವ ಕಲರ್ ಸೂಟ್ ಆಗುತ್ತೆ ಅನ್ನೋದು ನನಗೆ ಐಡಿಯಾನೇ ಇಲ್ಲ. ನನಗೆ ಆಮೇಲೆ ಕಲರ್ ಮಾಡಿಸಿ ಆದಮೇಲೆ ಅದೇನಾದರೂ ನನ್ನ ಫೇಸಿಗೆ ಸೂಟ್ ಆಗಲಿಲ್ಲ ಅಂದರೆ ನಂಗೆ ಸಖತ್ ಬೇಜಾರಾಗ್ಬಿಡುತ್ತೆ ಅಂತ ಹೇಳಿ ತುಂಬಾ ಟೈಮ್ ತೊಗೊಂಡೆ. ಬೇಕಾ ಬೇಡವಾ ಅಂತ. ಸರಿ ಅಂದ್ಬಿಟ್ಟು ಹಿಂಗೆ ಯೋಚನೆ ಮಾಡಬೇಕಾದ್ರೆ ಮನೇಲೇ ಮಾಡ್ಕೊಳ್ಳೋಣ ಈ ಸತಿ ಆಗಿದ್ದಾಗಲಿ ಅಂತ ಹೇಳಿ ಯೋಚನೆ ಮಾಡಿದೆ. ಸೊ ಮನೇಲೇ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ಮೇಲೆ ಯಾವ ಥರದ್ದು ಯೂಸ್ ಮಾಡಬೇಕು. ಸೊ ಇವಾಗ ಯಾವುದೋ ತೊಗೊಂಬಂದು ಯೂಸ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರನೇ ವೆಲ್ ನೌನ್ ಕಂಪನಿ ಅಂದರೆ ತುಂಬಾ ಕಲರಿಂಗಿಗೆಲ್ಲರ ತುಂಬಾ ಬ್ಲೀಚ್ ಏನೂ ಇಲ್ಲದೇ ಮತ್ತು ಯಾವುದೇ ಥರದ್ದು ಸೈಡ್ ಎಫೆಕ್ಟ್ ಆಗದಿರೋವಂಥದ್ದು ಒಂದು ಕಂಪ್ನಿದು ತರಿಸ್ಕೊಂಡಿದ್ದೆ. ಅದು ಬಂದ್ಬಿಟ್ಟು ಬರ್ಡ್ ಆಫ್ ಪ್ಯಾರಡೈಸ್ ಅಂತ ಹೇಳಿ ತುಂಬಾ ಸಖತ್ತಾಗಿದೆ. ಎಲ್ಲ ಹುಡುಗಿರು ಆಲ್ಮೋಸ್ಟ್ ತುಂಬ ಜನ ಹುಡುಗಿರು ಇದನ್ನು ಯೂಸ್ ಮಾಡ್ತಿದ್ದಾರೆ ಕಲರಿಂಗು. ಸೊ ಇದರಲ್ಲಿ ತುಂಬಾ ಆಪ್ಷನ್ಸ್ ಇದೆ. ನಮಗೆ ಕಲರ್ ಆಪ್ಷನ್ಸ್ ಸಖತ್ತಾಗಿ ಇದೆ. ಸೊ ಅದರಲ್ಲಿ ನನಗೆ ಇಷ್ಟ ಆಗಿದ್ದು ಅಂದರೆ ನನಗೆ ಬೇಕಾಗಿರೋ ಕಲರ್ ಇದ್ದಿದ್ದು ಸಿನೆಮನ್ ಬ್ರೌನ್ ಕಲರು ನನಗೆ ಬೇಕಾಗಿದ್ದು. ಬಿಕಾಸ್ ನನಗೆ ಈ ಥರ ಹೈಲೈಟ್ಸ್ ಬೇಕಿತ್ತು. ಬಟ್ ಟು ಬಿ ಫ್ರ್ಯಾಂಕ್ ನಾನು ಆಲ್ರೆಡಿ ಯೂಸ್ ಮಾಡಿದೆ ಒಂದು ಸತಿ ನಾನು ಹಾಕಿದ್ದೀನಿ. ಬಟ್ ಸೀರಿಯಸ್ಸಾಗಿ ಅದು ಗೊತ್ತೂ ಆಗ್ತಾಯಿಲ್ಲ. ನಾನು ಬರೀ ಹೈಲೈಟ್ಸ್ ಥರ ಸ್ವಲ್ಪ ಹಾಕಿದ್ದು. ಬಟ್ ಬಿಸಿಲಿಗೆ ಹೋದರೆ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಅಂದರೆ ನನಗೆ ಆಫೀಸಿಗೆ ಹೋಗಿದ್ದೆ ಒಂದಿನ, ನನ್ನ ಕೊಲ್ಲಿಗೆ ಹೇಳಿದ್ರು ಸ್ವಲ್ಪ ಕಾಣಿಸ್ತಾ ಇದೆ, ಬಟ್ ನಿನ್ನ ಫೇಸಿಗೆ ಕರೆಕ್ಟಾಗಿ ಸೂಟ್ ಆಗ್ತಿದೆ ಅಂತ ಹೇಳಿ. ಸೊ ಅದಕ್ಕೆ ಹೇಳ್ಬಿಟ್ಟು ಈಗ ಧೈರ್ಯ ಮಾಡಿ ಎಡ್ಜಸ್ಸಿಗೆ ಮಾತ್ರ ಹಾಕೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಬಿಕಾಸ್ ಹೈಲೈಟ್ ಕಾಣಿಸ್ತಾ ಇಲ್ಲ. ಮತ್ತು ನಂದು ಫುಲ್ ಜೆಟ್ ಬ್ಲ್ಯಾಕ್ ಹೇರ್ ನಂದು. ಸೊ ನನ್ನ ಹೇರಿಗೆ ಸ್ವಲ್ಪ ಕಷ್ಟ. ಆ್ಯಂಡ್ ಇನ್ನೊಂದೇನೆಂದರೆ ನಾನು 20 ಡೇಸ್ ಬ್ಯಾಕ್ ನಾನು ಮೆಹಂದಿ ಹಾಕ್ಬಿಟ್ಟಿದ್ದೆ ನನ್ನ ಹೇರ್ಸ್ಗೆ. ಅಂದರೆ ಹೇಳ್ತಾರೆ 3 ಮಂತ್ಸ್ ಮುಂಚಿತವಾಗಿಂದನೇ ಮೆಹಂದಿ ಏನೂ ಹಾಕಬಾರ್ದು ಹೇರ್ಸ್ಗೆ ಅಂತ ಹೇಳಿ. ಬಟ್ ನಾನು ಆಲ್ರೆಡಿ ಯೂಸ್ ಮಾಡಿದ್ರಿಂದ ಏನೂ ಮಾಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಆಗಿದ್ದಾಗಲಿ ಅಂತ ಹೇಳ್ಬಿಟ್ಟು ಇನ್ನು ಮಿಕ್ಕಿರೋದನ್ನು ಇನ್ನು ಅರ್ಧ ಆದಷ್ಟು ಮಿಕ್ಸಿದ್ದೆ. ಅದನ್ನು ಜಸ್ಟ್ ಇವಾಗ ಎಡ್ಜಸ್ಟಿಂಗ್ ಮಾತ್ರ ಹಾಕೋತೀನಿ. ಸೊ ಯಾವ ಥರ ಇದೆ ಮತ್ತು ಇದ್ರ ಕಾಸ್ಟ್ ಬಂದ್ಬಿಟ್ಟು ಇದ್ರದ್ದು ಕಾಸ್ಟ್ ಅಂದರೆ ಈ ಕಲರ್ದು ಸಿನೆಮನ್ ಬ್ರೌನ್ ಕಲರ್ ಬಂದ್ಬಿಟ್ಟು 600 ರುಪೀಸ್ ಏನೋ ಆಯಿತು. ಬಟ್ ಬೇರೆ ಕಲರ್ಸ್ ಎಲ್ಲ ಇನ್ನೂ ಇದೆ 500, 550 ಈ ಥರದ್ದೆಲ್ಲ ಇದೆ. ಸೊ ತುಂಬಾ ವೆರೈಟಿ ಆಗಿರೋ ಕಲರ್ಸ್ ಎಲ್ಲ ಅವೈಲಬಲ್ಸ್ ಇದೆ. ಬೇಕು ಅಂದರೆ ಒಂದ್ಸತಿ ಹೋಗಿ ಚೆಕ್ಔಟ್ ಮಾಡಿ. ಆ್ಯಂಡ್ ಇದು ಬಂದ್ಬಿಟ್ಟು 15 to 20 ವಾಷಸ್ ಇರುತ್ತೆ ಅಂತ ಹೇಳಿದ್ದಾರೆ. ನನ್ನ ಫ್ರೆಂಡ್ ಆಲ್ರೆಡಿ ಒಬ್ರು ಯೂಸ್ ಮಾಡಿದ್ದಾರೆ ನನ್ನ ಆಫೀಸಲ್ಲೇ, ನನ್ನ ಕೊಲಿಗೂ. ಅವ್ರದ್ದು ಇನ್ನೂ ಆಲ್ಮೋಸ್ಟ್ ತುಂಬಾ ಆಗೋಯ್ತು. ಅವ್ರದ್ದು 9 ಮಂತ್ಸ್ ಮೇಲಾಯಿತು. ಇನ್ನೂ ಅವ್ರ ಹೇರ್ ವಾಶ್ ಅಂದರೆ ಪೂರ್ತಿಯಾಗಿ ಹೋಗೇ ಇಲ್ಲ. ಅಂದರೆ ಅಷ್ಟು ಚೆನ್ನಾಗಿದೆ. ಸೊ ಅದಕ್ಕೋಸ್ಕರ ಆಗಲಿ ಅಂದ್ಬಿಟ್ಟು ನಾನು ತರಿಸ್ಕೊಂಡೆ. ಬಟ್ ಈ ಕಲರ್ ನಂಗೆ ತುಂಬ ಇಷ್ಟ ಆಯಿತು. ಅದರಲ್ಲಿ ಈ ಥರದ್ದು ಒಂದು ಡೆವಲಪರ್ ಅಂತ ಕೊಟ್ಟಿರ್ತಾರೆ. ಸೊ ಇದು ವೈಟ್ ಕ್ರೀಮ್ ಥರ ಇರುತ್ತೆ. ಆ್ಯಂಡ್ ಇದು ಬಂದ್ಬಿಟ್ಟು ನಮ್ಮ ಕಲರ್ ನಾನು ಆಲ್ರೆಡಿ ಹೇಳಿದೆ ಸ್ವಲ್ಪ ಯೂಸ್ ಮಾಡಿದ್ದೀನಿ ಅಂತ. ಸೊ ಇವಾಗ ಇಷ್ಟನ್ನು ಹಾಕ್ಕೊಂಡು ನಾನು ಕಲರಿಂಗ್ ಮಾಡ್ಕೋತೀನಿ. ಇದು ಬಂದ್ಬಿಟ್ಟು ಇದು ಕಲರ್ ರ್ಯಾಂಟ್ ಅಂತ ಹೇಳಿ. ಇದು ಬಂದ್ಬಿಟ್ಟು ಡೆವಲಪರ್. ಇವೆರಡನ್ನ ಸಮ ಪ್ರಮಾಣದಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು. ಆ್ಯಂಡ್ 40 ಮಿನಿಟ್ಸ್ ಆದಮೇಲೆ ವಾಶ್ ಮಾಡಬೇಕು. ವಾಶ್ ಮಾಡೋದಕ್ಕೆ ಶ್ಯಾಂಪೂ ಅಷ್ಟೇ ಪ್ಯಾರಬನ್ ಫ್ರೀ ಬರುತ್ತಲ್ಲ. ಸೊ ಯಾವುದೇ ಥರ ಕೆಮಿಕಲ್ ಇಲ್ದಿರೋಂಥ ಶಾಂಪೂನ ಯೂಸ್ ಮಾಡಿಕೊಂಡು ವಾಶ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಕಲರ್ ತುಂಬಾ ಬಿಟ್ಟೋಗ್ಬಿಡುತ್ತೆ. ನನ್ನ ಬ್ಯಾಕ್ಗ್ರೌಂಡ್ ನಾಯ್ಸ್ನೆಲ್ಲ ದಯವಿಟ್ಟು ಇಗ್ನೋರ್ ಮಾಡಿ. ಆ್ಯಂಡ್ ಅವರೇನೆ ಒಂದು ಕಂಡೀಷ್ನರ್ ಕೊಟ್ಟಿರ್ತಾರೆ.
ಹಾಂ, ಸೊ ಅದ್ರ ಜೊತೆಗೇನೆ ಇನ್ನೊಂದು ಕಂಡೀಷ್ನರ್ ಕೊಟ್ಟಿದ್ದಾರೆ. ವಾಶ್ ಮಾಡಿ ಆದಮೇಲೆ ಕಂಡೀಷ್ನರ್ ಹಾಕ್ಕೊಂಡು ಮತ್ತೆ ಇನ್ನೊಂದ್ಸರಿ ವಾಶ್ ಮಾಡಬೇಕು. ಕಲ್ಲರಿಗೆ 40-45 ಮಿನಿಟ್ಸ್ ಬಿಡಿ, ಇಟ್ಸ್ ಅಪ್ ಟು ಯುವರ್ ಏರ್. ನಾನು ಲಾಸ್ಟ್ ಟೈಮ್ 45 ಮಿನಿಟ್ಸ್ ಬಿಟ್ಟಿದ್ದೆ, ಸೊ ಅದಕ್ಕೆ ಈ ಸತಿ ನಾನು 1 ಅವರ್ ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಕಂಡೀಷ್ನರು ಅಷ್ಟೇ 5 to 10 ಮಿನಿಟ್ಸ್ ಸಾಕಂತ ಅನಿಸುತ್ತೆ. ಆಮೇಲೆ ವಾಶ್ ಮಾಡಿಕೊಂಡು ಹೇರ್ ಡ್ರೈ ಮಾಡ್ಕೊಳ್ಳಿ. ಆ್ಯಂಡ್ ಇದ್ರ ಜೊತೆಗೆ ಇನ್ನೊಂದು ಪ್ಯಾಕೆಟ್ ಕೊಟ್ಟಿದ್ದಾರೆ, ಅದು ಬಂದ್ಬಿಟ್ಟು ಆ್ಯಂಟಿ ಫೇಡ್ ಬ್ರೌನ್ ಕಂಡೀಷ್ನರ್ ಅಂತ. ಇದು ಕಂಡೀಷ್ನರೇ, ಬಟ್ ಈ ಕಂಡೀಷ್ನರು ಈಗ ವಾಶ್ ಮಾಡಿ ಕಲರ್ ಆದಮೇಲೆ ಯೂಸ್ ಮಾಡೋವಂಥದ್ದು. ಆಫ್ಟರ್ ಕಲರಿಂಗ್ ಅಂತ ಬರ್ತಿದ್ದಾರೆ, ಬಟ್ ಇದು ಬಂದ್ಬಿಟ್ಟು ಯೂಸ್ ಆಫ್ಟರ್ 2 ವೀಕ್ಸ್ ಆದಮೇಲೆ ಈ ಕಲರ್ನ ಯೂಸ್ ಮಾಡಬೇಕು ಅಂತ ಹೇಳಿ ಬರ್ತಿದ್ದಾರೆ. ಸೊ ಇದನ್ನು ಸದ್ಯಕ್ಕೆ ಹಾಗೆ ಎತ್ತಿಡ್ತೀನಿ, ಇವೆರಡನ್ನ ಮಿಕ್ಸ್ ಮಾಡಿಕೊಂಡು ಬರ್ತೀನಿ. ಆ್ಯಂಡ್ ಇದನ್ನು ವಾಶ್ ಮಾಡಬೇಕಾದ್ರೆ ತೋರಿಸ್ತೀನಿ. ಆ್ಯಂಡ್ ಇನ್ನೊಂದೇನೆಂದರೆ ಎರಡೂ ಅಷ್ಟೇ ಸಮ ಪ್ರಮಾಣದಲ್ಲಿ ಯೂಸ್ ಮಾಡಬೇಕು. ಅದ್ರ ಜೊತೆಗೆ ಈ ಥರದ್ದು ಒಂದು ಬ್ರಷ್ ಕೊಟ್ಟಿದ್ದಾರೆ. ಆ್ಯಂಡ್ ಗ್ಲೌಸ್ ಸಹ ಕೊಟ್ಟಿದ್ರು. ನನ್ನ ಗ್ಲೌಸ್ನ ಆವತ್ತು ಯೂಸ್ ಮಾಡಿದ್ನಲ್ಲ, ಅದು ಯೂಸ್ ಅಂತೂ ಕೊಟ್ಟಿದ್ರು, ಬಿಸಾಕ್ಬಿಟ್ಟಿದ್ದೀನಿ. ಸೊ ನನ್ನ ಹತ್ರನೇ ಗ್ಲೌಸ್ ಇದೆ, ಸೊ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಬರ್ತೀನಿ. ಆ್ಯಂಡ್ ಒನ್ ಮೋರ್ ಥಿಂಗ್, ಕಲರಿಂಗ್ ಆದಮೇಲೆ 1 ವೀಕ್ವರೆಗೂ ಆಯಿಲ್ ಯೂಸ್ ಮಾಡೋಂಗಿಲ್ಲ. ನಾನು ಆಲ್ರೆಡಿ ಆಯಿಲ್ ಯೂಸ್ ಮಾಡಿಲ್ಲ, ಬಟ್ ಫುಲ್ ಹೇರ್ ಕಲರ್ ಮಾಡಾದ್ಮೇಲೆ ನಾನು ತೋರಿಸ್ತೀನಿ ಯಾವ ಥರ ಕಾಣಿಸುತ್ತೆ ಅಂತ. ನಂಗೆ ಇಲ್ಲಿ ಲೈಟಾಗಿ ಗೊತ್ತಾಗ್ತಿದೆ ಕಲರಿಂಗ್ ಆಗಿರೋದು, ಬಟ್ ಈ ಥರ ನೆರಳು ಜಾಗದಲ್ಲೆಲ್ಲ ಗೊತ್ತಾಗಲ್ಲ. ಬಿಸಿಲಲ್ಲಿ ಚೆನ್ನಾಗಿ ಕಾಣಿಸುತ್ತೆ. ನಾನು ಬಿಸಿಲಲ್ಲಿ ಹೋದಾಗ ಒಂದ್ಸತಿ ವೀಡಿಯೋ ಮಾಡಿ ಹಾಕ್ತೀನಿ, ರೀಲ್ಸಲ್ಲಿ ಹಾಕ್ತೀನಿ. ಸದ್ಯಕ್ಕೆ ಇವಾಗ ಮಿಕ್ಸ್ ಮಾಡ್ಕೊಂಡು ಬಂದು ಯಾವ ಥರ ಅಪ್ಲೈ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ. ಸೊ ಎಲ್ಲ ಕಲರ್ನು ಚೆನ್ನಾಗಿ ಹಿಂಗೆ ಮಿಕ್ಸ್ ಮಾಡ್ಕೊಳ್ಬೇಕು. ನಾನು ಹೇಳಿದ್ನಲ್ಲ, ಡೆವಲಪರ್ ಮತ್ತು ಈ ಕಲರ್ ಹ್ಯಾಂಡ್ದು. ಈ ಕಲರ್ ಹ್ಯಾಂಡ್ ಏನಿದೆ ಇದನ್ನು ಚೆನ್ನಾಗಿ ಈ ಥರ ಫೋಲ್ಡ್ ಮಾಡ್ಕೊಂಡು ಸ್ಕ್ವೀಸ್ ಮಾಡ್ಕೊಳ್ಳಿ. ಸೊ ಎಲ್ಲ ಪ್ರಾಡಕ್ಟು ಆಚೆಗೆ ಬರುತ್ತೆ. ಆ್ಯಂಡ್ ಇದರಲ್ಲಿ ಡೆವಲಪರಲ್ಲಿ ಇನ್ನೊಂದು ಸ್ವಲ್ಪ ಇದೆ, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ಆ್ಯಂಡ್ ಅಷ್ಟರಲ್ಲಿ ಹಚ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಂಡು ಬರ್ತೀನಿ. ಸೊ ಫೈನಲಿ ಚೆನ್ನಾಗಿ ಕಲರ್ನೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಆ್ಯಕ್ಚುಲಿ ಕಲರ್ ನಾನು ಎಷ್ಟು ನೀಟಾಗಿ ಮಿಕ್ಸ್ ಮಾಡ್ಕೊತೀವೋ ಅಷ್ಟು ನೀಟಾಗಿ ಅಪ್ಲಿಕೇಶನ್ ಅಂದರೆ ಅದನ್ನು ಅಪ್ಲೈ ಮಾಡೋಕ್ಕೆ ಸರಿ ಹೋಗುತ್ತೆ. ಆ್ಯಂಡ್ ಸತತ ಪ್ರಯತ್ನಗಳ ನಂತರ ಒಂದೇ ಒಂದು ಗ್ಲೌಸ್ ಸಿಕ್ಕಿದೆ. ಅದು ಕಷ್ಟಪಟ್ಟು ಹುಡುಕಿ ಎಲ್ಲೋ ಇಟ್ಬಿಟ್ಟಿದ್ದೀನಿ. ನನಗೆ ಎಲ್ಲಿ ಇಟ್ಟಿದ್ದೀನಿ ಅಂತ ಗೊತ್ತಿಲ್ಲ. ನನ್ನ ರೂಮ್ ಅಂತೂ ಸ್ಟೋರೇಜ್ ರೂಮ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಸೊ ಏನು ಕರೆಕ್ಟಾಗಿ ಸಿಗ್ತಾಯಿಲ್ಲ. ಆ್ಯಂಡ್ ನಾನು ತೋರಿಸ್ತೀನಿ ನಾನು ಹೆಂಗೆ ಇಟ್ಟಿದ್ದೀನಿ ಕಬೋರ್ಡ್ನ ಅಂತ. ಆ್ಯಂಡ್ ಎಲ್ಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಈ ಥರದ್ದೊಂದು ಗ್ಲೌಸ್ ಹಾಕೊಂಡಾದ್ಮೇಲೆ ಈ ಥರದ್ದು ಒಂದು 4-5 ಕ್ಲಿಪ್ಸ್ನ ಜೊತೆಲಿ ಇಟ್ಕೊಳ್ಳಿ. ಬಿಕಾಸ್ ನಾವು ಮನೇಲಿ ಮಾಡ್ತಾ ಇರೋದು, ಮನೇಲಿ ಇರೋದನ್ನೇ ಯೂಸ್ ಮಾಡ್ಕೊಳ್ಬೇಕು. ಸೊ ಒಂದಷ್ಟು ಕ್ಲಿಪ್ ಇಟ್ಕೊಂಡಿದ್ದೀನಿ, ಬಿಕಾಸ್ ಅಪ್ಲೈ ಮಾಡ್ತಾ ಒಂದೊಂದೇ ಸೆಷನ್ ಆಯ್ತು ಸೈಡಿಗೆ ಹಾಕ್ಕೊಳ್ಳೋಣ ಅಂತ ಹೇಳಿ. ಸೊ ಫಸ್ಟು ನಾನು ಫ್ರಂಟ್ ಏನಿದೆ ಅದನ್ನು ಮಾಡ್ಕೊಳ್ತೀನಿ. ಆ್ಯಂಡ್ ಕೂಂಬ್ ಅಷ್ಟೇ. ಸೊ ಇದು ಸ್ಮಾಲ್ ಸೆಕ್ಷನ್ ವೈಸು ನಾವು ಕೂದಲನ್ನ ತೊಗೊಳಕ್ಕೆ ಕೂಮ್ಸ್ಗಳು ಬರುತ್ತೆ, ಅದನ್ನು ತೊಗೊಂಡ್ಬಿಟ್ರೆ ತುಂಬ ಒಳ್ಳೆಯದು. ಆ್ಯಂಡ್ ಈವನ್ ಸ್ಟ್ರೈಟ್ನಿಂಗ್ ಮಾಡಬೇಕಾದ್ರೂ ಅದು ಯೂಸ್ ಆಗುತ್ತೆ. ಸೊ ಈ ಥರ ಕಲ್ಲರಿಂಗ್ ಮಾಡಬೇಕಾದ್ರೂ ಅದು ಯೂಸ್ ಆಗುತ್ತೆ. ಆ್ಯಕ್ಚುಲಿ ವಿಂಡೋ ತೆಗೆದ್ರೆ ನೀಟಾಗಿ ಏನು ಬೆಳಕೆಲ್ಲ ಬರುತ್ತೆ, ನಾನು ಮಾತಾಡೋದು ನೀಟಾಗಿ ಗೊತ್ತಾಗುತ್ತೆ. ಬಟ್ ವಾಯ್ಸ್ ತುಂಬ ಇಲ್ಲಿ ಮನೆಗಳೆಲ್ಲ ಇರೋದ್ರಿಂದ ಜಾಸ್ತಿನೇ ಸೌಂಡ್ ಬರುತ್ತೆ. ನನ್ನ ಕೈಯೆಲ್ಲ ಆಗ್ತಾಯಿದೆ. ಈ ಥರ ಟಿಶ್ಯೂ ಇಟ್ಕೊಂಡ್ಬಿಡಿ ಬೆಸ್ಟು. ಏನೋ ಒಂಥರ ಮೆಸ್ಸಿ ಆಗೋಗುತ್ತೆ. ನಾನೊಂದು ಕೆಲಸ ಮಾಡ್ತೀನಿ, ಕಲರಿಂಗ್ ಫುಲ್ಲು ಮಾಡ್ಕೊಂಡು ಬಂದು ನಿಮಗೆ ತೋರಿಸ್ತೀನಿ. ಹಾಂ, ಫೈನಲಿ ಎಲ್ಲ ಆಯಿತು. ಈ ಕೈ ಗ್ಲೌಸ್ ಹಾಕಿರ್ಲಿಲ್ವಲ್ಲ, ಕಲರ್ ಆಗಿಬಿಟ್ಟಿದೆ ಕೈ. ಬಟ್ ಒಂದು ವಾಶಿಗೆ ಹೋಗಲ್ಲ, ಇನ್ನೊಂದೆರಡು ಸತಿ ಚೆನ್ನಾಗಿ ವಾಶ್ ಮಾಡಬೇಕು. ಆ್ಯಂಡ್ ಈ ಕೈಲಿತ್ತಲ್ಲ, ಅದ್ರ ಗ್ಲೌಸ್ನ ಹಿಂದೆ ಹಾಕಿ ರ್ಯಾಪ್ ಮಾಡಿಬಿಟ್ಟಿದ್ದೀನಿ. ಆ್ಯಕ್ಚುಲಿ ಇದು ಬರುತ್ತೆ ಗೊತ್ತಾ, ಸಿಲ್ವರ್ ಫಾಯಿಲ್ ಬರುತ್ತಲ್ಲ, ಕುಕ್ಕಿಂಗಿಗೆಲ್ಲ ಬಳಸ್ತೀವಲ್ಲ, ಸೊ ಆ ಥರದ್ದು ಸಿಲ್ವರ್ ಫಾಯಿಲ್ ಇದ್ದರೆ ಅದನ್ನು ರ್ಯಾಪ್ ಮಾಡಿ ಹಾಕಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಕಲರು. ಬಟ್ ನನಗೆ ಅದೆಲ್ಲ ಹೋಗಿ ತೊಗೊಂಡು ಬರೋ ಅಷ್ಟು ಪೇಷನ್ಸ್ ಎಲ್ಲ ಇಲ್ಲ. ಸೊ ಅದಕ್ಕೋಸ್ಕರ ಇರೋದ್ರಲ್ಲೇ ಜಯಿಸಿ ಬಟ್ಟೆ ಎಲ್ಲ ಆಗೋಯ್ತು. ಅದಕ್ಕೆ ನಾನು ಹಳೆ ಬಟ್ಟೆ ಹಾಕ್ಕೊಂಡಿದ್ದೆ, ಹಿಂಗಾಗುತ್ತೆ ಅಂತಲೇ. ಆ್ಯಂಡ್ ಇಲ್ಲಿ ಮೇಲ್ಮೇಲೆ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಕಾಣಿಸ್ತಾ ಇದೆಯಾ? ಹಾಂ. ಸೊ ನನಗನ್ಸಿರೋ ಪ್ರಕಾರ ಲಾಸ್ಟ್ ಟೈಮ್ ನಾನು ಕಡಿಮೆ ಕಲರ್ ಯೂಸ್ ಮಾಡಿದ್ದೆ ಅಂತ ಅನಿಸುತ್ತೆ ನಂಗೆ, ಅದಕ್ಕೆ ಕಲರ್ ಬರಲಿಲ್ವೇನೋ ಅಂತ. ಬಟ್ ಈ ಸತಿ ನೋಡೋಣ, ಅಯ್ಯೋ ಕೆನ್ನೆಲ್ಲ ಆಗ್ಬಿಟ್ಟಿದೆ. ನನಗೆ ಇದು ಮೆಹಂದಿ ಫೀಲ್ ಬರ್ತಾ ಇದೆ. ಸೊ ನನಗೂ ಒಂದು ಇಬ್ಬರೇ ಹೇಳಿದ್ರು ಮೆಹಂದಿ ಥರನೇ ಕಾಣಿಸ್ತಿದೆ, ಮೆಹಂದಿ ಹಾಕ್ಕೊಂಡಂಗಿದೆ ಅಂತ ಇದ್ರು. ಸೊ ನೋಡೋಣ, ಈ ಸತಿ ತುಂಬ ಜಾಸ್ತಿ ಕಲರೆಂಟ್ ಹಾಕಿದ್ದೀನಿ. ಸೊ ಏನಾದರೂ ಡಿಫ್ರೆನ್ಸ್ ಗೊತ್ತಾಗುತ್ತಾ ಇಲ್ವಾ ಅಂತ. ಆ್ಯಂಡ್
ನಾನು ತುಂಬ ಪರ್ಫೆಕ್ಟಾಗಿ ಬರಬೇಕು ಅಂತ ಏನು ಮಾಡಲಿಲ್ಲ. ಆ ಥರ ಪರ್ಫೆಕ್ಟಾಗಿ ಬರೋಂಗಿದ್ರೆ ಪಾರ್ಲರ್ಗೆ ಹೋಗ್ತಿದ್ದೆ. ಸೊ ನೋಡೋಣ, ಟ್ರೈ ಮಾಡೋಣ. ಚೆನ್ನಾಗಿ ಬಂದಿಲ್ಲ ಅಂದರೆ ಇದ್ದೇ ಇದೆಯಲ್ಲ, ಬ್ಲ್ಯಾಕ್ ಕಲರೇ ಹಾಕ್ಕೊಂಬಿಡೋದು. ಆ್ಯಂಡ್ ಈ ಕಲರು ತುಂಬ ಓವರಾಗಂತೂ ಕಾಣಿಸಲ್ಲ, ಅದಕ್ಕೋಸ್ಕರನೇ ನಾನು ಈ ಕಲರ್ ಚೂಸ್ ಮಾಡಿದ್ದು. ನಮ್ಮಮ್ಮ ಇವಾಗ ನೋಡ್ಬಿಟ್ಟು, ಈ ನಿಮ್ಮ ಹೆಣ್ಮಕ್ಳಿಗೆ ಬ್ಲ್ಯಾಕ್ ಕಲರೇ ಚಂದ, ಬ್ಲ್ಯಾಕ್ ಕಲರೇ ಅಂದ, ನೀರ ಕೂದಲು ಯಾಕೆ ಹಿಂಗೆ ಹಾಳು ಮಾಡ್ಕೋತೀಯಾ ಅಂತ ಬೈತಾಯಿದ್ರು. ಒನ್ಸ್ ಇನ್ ಅ ವೈಲ್ ಒಂದ್ಸತಿ ಟ್ರೈ ಮಾಡೋದ್ರಲ್ಲಿ ತಪ್ಪೇನಿಲ್ಲ, ಏನು ಯಾವಾಗಲೂ ಹಾಕ್ಕೊಳ್ತೀವ. ಸೊ ಅದಕ್ಕೋಸ್ಕರ ಆ್ಯಂಡ್ ಎಲ್ಲ ಇದೆಲ್ಲ ಗಲೀಜು ಮಾಡ್ಕೊಂಡ್ಬಿಟ್ಟೆ. ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಹೇರ್ ಕೇರ್ ಬಂದ್ಬಿಟ್ಟು ಯಾವ ಥರ ಮಾಡಬೇಕು ಅಂತ. ಲಿಟ್ರಲಿ ನಾನು ಯಾವತ್ತೂ ಆ ಥರ ಎಲ್ಲ ಫೇಸ್ಗೆ ಹೇರ್ಗೆ ತುಂಬ ಮಾಡಿದವಳಲ್ಲ, ಎಲ್ಲ ಒಂದೊಂದು ಪ್ರಾಡಕ್ಟ್ ಯೂಸ್ ಮಾಡಿದ್ದೀನಿ. ಬಟ್ ಹೇರ್ ಕೇರ್ ಅಂತ ನಾನು ಮಾಡೇ ಇಲ್ಲ. ನಾರ್ಮಲಾಗಿ ಮನೇಲಿ ಆಯಿಲ್ ಯೂಸ್ ಮಾಡೋದು, ಅಂದರೆ ಆಯಿಲು ಅಷ್ಟೇ. ನಾನು ಪ್ಯಾರಾಚೂಟ್ ಮತ್ತು ಆಲ್ಮಂಡ್ ಆಯಿಲ್ನ ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ಕ್ಯಾಸ್ಟ್ರಾಲ್ ಆಯಿಲ್ ಹಾಕ್ಬಿಟ್ಟು ಏನದು ಕರಿಬೇವು ಮತ್ತು ದಾಸವಾಳ, ಮೆಂತ್ಯ ಈ ಥರದ್ದೆಲ್ಲ ಹಾಕ್ಬಿಟ್ಟು ಕುದಿಸ್ಬಿಟ್ಟು ಅದನ್ನೇ ಯೂಸ್ ಮಾಡ್ತೀನಿ. ಸೊ ನನಗದು ಬೆಸ್ಟ್ ಅಂತ ಅನಿಸುತ್ತೆ. ಆ್ಯಂಡ್ ಫಸ್ಟ್ ಟೈಮ್ ನಾನು ಸ್ವಲ್ಪ ಹೇರ್ ಕೇರ್ ಏನಕ್ಕೆ ಅಂದರೆ, ನಾನು ಟ್ರಾವೆಲ್ ಮಾಡ್ತಿರೋದ್ರಿಂದ ನನಗೆ ಹೇರ್ ಫಾಲ್ ಜಾಸ್ತಿ ಆಗ್ತಾಯಿದೆ. ಅಂದರೆ ನೀರು ಚೇಂಜ್ ಆಗ್ತಾ ಇದೆಯಲ್ಲ, ತುಂಬ ಫ್ರೀಸಿ ಆಗ್ತಿದೆ ಹೇರ್ಸ್ ಎಲ್ಲ. ಅದ್ರ ಜೊತೆಗೆ ಈವನ್ ಫೇಸು ಅಷ್ಟೇ, ನನಗೆ ಅಷ್ಟು ಪಿಂಪಲ್ಸ್ ಎಲ್ಲ ಇಲ್ಲ. ಟಚ್ ನಂಗೆ ಆ ಥರ ಯಾವುದೂ ಇಶ್ಯೂಸ್ ಇರಲಿಲ್ಲ. ಬಟ್ ಟ್ರಿಪ್ಪಿಗೆ ಹೋಗೋಕೆ ಶುರು ಮಾಡಿದಾಗಿಂದ, ಅಂದರೆ ವಾಟರ್ ಚೇಂಜು ಮತ್ತು ಕ್ಲೈಮೇಟ್ ಚೇಂಜ್ ಆಗಿರೋದ್ರಿಂದ ಇಲ್ಲೆಲ್ಲ ಕಾಣಿಸ್ತಾ ಇದೆಯಲ್ಲ, ಈ ಥರ ಪುಟ್ಟಾಗಿ ಆಗಿ ಫುಲ್ ಫೇಸೆಲ್ಲ ಒಂಥರ ಕಾಣಿಸ್ತಾ ಇದೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಸ್ಕಿನ್ ಕೇರ್ ಅದ್ರ ಜೊತೆಗೆ ಹೇರ್ ಕೇರ್ ಮಾಡೋಣ ಅಂತ ಒಂದು ಸ್ವಲ್ಪ ಪ್ರಾಡಕ್ಟ್ ತರಿಸ್ಕೊಂಡೆ. ಇದು ಬಂದ್ಬಿಟ್ಟು ಲಿವೊಂದು ಹೇರ್ ಫ್ರಿಜ್ ಸಿರಮ್. ಇದೆಲ್ಲರಿಗೂ ಗೊತ್ತಿರುತ್ತೆ, ತುಂಬ ಜನ ಯೂಸ್ ಮಾಡ್ತೀವಿ. ಅಂದರೆ ಆಫ್ಟರ್ ಶವರು ಕೂದಲಿಗೆ ಒಂದು ಸ್ವಲ್ಪ ಹೊತ್ತು, ನಾನು ಎಷ್ಟೋ ಟೈಮ್ ಬಿಡಬೇಕು ಅನ್ನೋದೇ ನೋಡಲಿಲ್ಲ, ಫಸ್ಟ್ ಟೈಮ್ ನೋಡ್ಬಿಡ್ತೀನಿ. ಸೊ ಇವಾಗ ಟೈಮ್ ಬಂದ್ಬಿಟ್ಟು 3:45. ನಾನು ಹಂಗಾರೆ 4:45 ವಾಶ್ ಮಾಡ್ತೀನಿ. ನೋಡುವ 1 ಅವರಿಗೆ ಎಷ್ಟು ಕಲರ್ ಬರುತ್ತೆ ಅಂತ. ಓಕೆ, ಸೊ ಇವಾಗ ಅದೇ ಲಿವಾನ್ದು ಇದು ಆಫ್ಟರ್ ಶವರ್ ಯೂಸ್ ಮಾಡಬೇಕು. ಜಸ್ಟ್ ಒಂದು ಡ್ರಾಪ್ ಹಾಕ್ಕೊಂಡು ಚೆನ್ನಾಗಿ ವೆಟ್ ಏರಲ್ಲೇ ಹೇರ್ಸ್ಗೆ ಹಾಕ್ಕೊಳ್ಬೇಕು. ಆ್ಯಂಡ್ ಇನ್ನೊಂದು ಬಂದ್ಬಿಟ್ಟು, ನಾನು ಫಸ್ಟ್ ಟೈಮ್ ಅಂದರೆ ಸಿರಮ್ ಯೂಸ್ ಮಾಡಿದ್ದೀನಿ, ಹೇರ್ ಸಿರಮ್ ಎಲ್ಲ ಯೂಸ್ ಮಾಡಿದ್ದೀನಿ. ನಾನು ಅಂದ ಕಾಲದಲ್ಲಿ ಹೇರ್ ಸ್ಟ್ರೈಟ್ನಿಂಗ್ ಮಾಡಿಸ್ಕೊಂಡಿದ್ದೆ. ಆ ಟೈಮಲ್ಲಿ 1-2 ಸತಿ 2 ಬಾಟಲ್ ಯೂಸ್ ಮಾಡಿದೆ. ಅದಾದಮೇಲೆ ಮತ್ತೆ ಬ್ಯಾಕ್ ಟು ರೂಟೀನ್ ಅನ್ನೋ ಥರ ನಾರ್ಮಲ್ ಶ್ಯಾಂಪೂಸೇ ಹಾಕೋಕ್ಕೆ ಶುರು ಮಾಡಿದೆ. ಲಾಸ್ಟ್ ಟೈಮ್ ಕಲರಿಂಗ್ ಮಾಡಿದಾಗಲೂ ಅಷ್ಟೇ ಸಿರಮ್ ಸ್ವಲ್ಪ ಯೂಸ್ ಮಾಡಿದೆ, ಆಮೇಲೆ ಹಾಗೆ ಸ್ಟಾಪ್ ಮಾಡಿಬಿಟ್ಟೆ. ಅದು ಹಾಗೇನೆ ಖಾಲಿ ಆಗೋಗ್ಬಿಟ್ರೆ ನಾನು ಮತ್ತೆ ತರಿಸ್ಕೊಳ್ಳೋಕ್ಕೆ ಹೋಗಲ್ಲ, ಅಯ್ಯೋ ಬಿಡು ಅಂತ ಹೇಳ್ಬಿಟ್ಟು ಇರೋದನ್ನೇ ಹಾಕ್ಕೊಂಡು ಯೂಸ್ ಮಾಡಿಬಿಟ್ಟಿರ್ತೀನಿ. ಸೊ ಅದಕ್ಕೋಸ್ಕರ ಈ ಸತಿ ಬೇಡ, ಆ ಥರ ಮಾಡಬಾರ್ದು ಅಂತ ಹೇಳಿ, ಮತ್ತು ಹೇರ್ ಫಾಲ್ ಆಗ್ತಿರೋ ಇದರಿಂದ ಈ ಸತಿ ಬಿ ಬ್ಲಂಟ್ ಅವ್ರದ್ದು ಹೇರ್ ಕಂಡೀಷ್ನರ್ ತರಿಸ್ಕೊಂಡೆ. ಆ್ಯಕ್ಚುಲಿ ಇದು ಬಂದ್ಬಿಟ್ಟು ಇಲ್ಲಿ ಹಾಕಿದ್ದಾರೆ, ಡೀಪ್ಲಿ ನರಿಷಸ್ ಆ್ಯಂಡ್ ಆ್ಯಡ್ ಶೈನ್ಸ್ ವಿತ್ ಜೋಜೋಬಾ ಪ್ಲಸ್ ವಿಟಮಿನ್ ಇ. ಆ್ಯಂಡ್ ಈ ಪ್ರಾಡಕ್ಟ್ ಏನಿದೆ, ಈ ಪ್ರಾಡಕ್ಟು ಹೇರ್ ಕಲರ್ನ ಸಹ ಹೋಗಕ್ಕೆ ಬಿಡಲ್ಲ. ಸೊ ಅಷ್ಟು ಚೆನ್ನಾಗಿ ಮಾಯ್ಶ್ಚರೈಸರ್ ಆಗಿ ಇಡುತ್ತೆ ಈ ಕಂಡೀಷ್ನರ್ ಅಂತ ಹೇಳಿ ಬಿ ಬ್ಲಂಟ್ ಅವ್ರದ್ದು ತೊಗೊಂಡೆ. ಇದು 300 and something 320 ಅಂದರೆ 300 ಚಿಲ್ಲರೆ ಇದೆ. ತುಂಬ ಚೆನ್ನಾಗಿದೆ ಅಂತ ಕೇಳಿ ತೊಗೊಂಡಿದ್ದೀನಿ. ಸೊ ಇದು ಬಂದ್ಬಿಟ್ಟು 300 ಚಿಲ್ಲರೆ ಸಮಥಿಂಗ್. ಇದು ಬಂದ್ಬಿಟ್ಟು 180 ರುಪೀಸ್. ಆ್ಯಂಡ್ ಇನ್ನೊಂದು ಪ್ರಾಡಕ್ಟ್ ತರಿಸ್ಕೊಂಡಿದ್ದೀನಿ, ಈ ಪಿಲಿಗ್ರಿಮ್ ಅವ್ರದ್ದು ಹೇರ್ ಗ್ರೋತ್ ಸಿರಮ್ ಅಂತ. ನನಗೆ ಹೇರ್ ಗ್ರೋ ಸ್ವಲ್ಪ ಕಡಿಮೆನೇ, ಇವಾಗಂತ ಅಲ್ಲ ಮುಂಚೆಯಿಂದನೂ ಅಷ್ಟೇ. ನನಗೆ ಹೇರ್ ಗ್ರೋ ತುಂಬ ಸ್ಲೋ ಆಗೋದು. ಸೊ ಹೇರ್ ಕಟ್ ಮಾಡಿಸಿದ ತಕ್ಷಣ ಎಲ್ಲ ಚೆನ್ನಾಗಿ ಇದಾಗುತ್ತೆ ಅಂತೇನಿಲ್ಲ, ತುಂಬ ಲೇಟಾಗಿ ಆಗೋದು. ಸೊ ಅದಕ್ಕೋಸ್ಕರ ಅದೇ ಟ್ರಿಪ್ ಹೋದಕ್ಕೆ ಶುರು ಮಾಡಿದಾಗಿಂದ ತುಂಬಾ ಇಲ್ಲೆಲ್ಲ ಹೇರ್, ನನಗೆ ಬೇಬಿ ಹೇರ್ಸ್ ಜಾಸ್ತಿ ಇಲ್ಲೆಲ್ಲ. ಸೊ ಆಮೇಲೆ ಬಾಲ್ಡ್ ಆಗಿಬಿಡ್ತೀನಿ ಅಷ್ಟೇ ಈ ಥರ ಆದರೆ ಅಂದ್ಬಿಟ್ಟು ಒಂದು ಹೇರ್ ಗ್ರೋತ್ ಸಿರಮ್ ತರಿಸ್ಕೊಂಡು, ಇದನ್ನು ಅಷ್ಟೇ ಆಲ್ಮೋಸ್ಟ್ ಒಂದು 350 ಸಮಥಿಂಗ್ ಏನೋ ಇದೆ. ಸೊ ಇದನ್ನು ತರಿಸ್ಕೊಂಡಿದ್ದೆ. ಇದನ್ನ ಯೂಸ್ ಮಾಡಿಲ್ಲ, ಇದು ಯಾವುದು ಇನ್ನೂ ಯೂಸ್ ಮಾಡಿಲ್ಲ, ಇನ್ಮೇಲೆ ಯೂಸ್ ಮಾಡಬೇಕು ಅಂತ ತರಿಸ್ಕೊಂಡಿರೋದು. ಸೊ ನೋಡೋಣ ಯಾವ ಥರ ಇರುತ್ತೆ ಅಂತ ಹೇಳಿ. ಆ್ಯಂಡ್ ಇವಾಗ ಅದ್ರ ಜೊತೆಗೆ ಫೇಸ್ ಕೇರು ಮಾಡಿಬಿಡೋಣ ಅಂತ ಹೇಳಿ. ತುಂಬ ಜನಕ್ಕೆ ಗೊತ್ತು ಮುಲ್ತಾನಿ ಮಿಟ್ಟಿ ಅಂತ ಅಂದರೆ. ನಾನು ಇದನ್ನೆಲ್ಲ ತರಿಸ್ಕೊಂಡು ಭಾರಿ ದಿನಗಳೇ ಆಗೋಗಿದೆ. ಇನ್ನು ಇದಕ್ಕೆ ಇನ್ನು 5 ತಿಂಗಳು ಎಕ್ಸ್ಪೈರಿ ಆಗೋಗ್ಬಿಡುತ್ತೆ ಇದು. ಇದರಲ್ಲಿ ಎಷ್ಟೊಂದು ಇರಲ್ಲ, 5 ಇತ್ತು, ಇನ್ನೂ 3 ಹಾಗೆ ಇದೆ. ನಾನು 2 ಯೂಸ್ ಮಾಡಿದ್ದೀನಿ, ಇನ್ನೂ ಅರ್ಧಂಬರ್ಧಲ್ಲಿ ಬಿಸಾಕಿದ್ದೀನಿ. ಸೊ ಇದನ್ನೆಲ್ಲ ಖಾಲಿ ಮಾಡಬೇಕು ಅಟ್ಲೀಸ್ಟು ತೊಗೊಂಬಂದಿರೋದಕ್ಕಾದರೂ. ಸೊ ಅದಕ್ಕೋಸ್ಕರ ಈಗ ಹಾಗೇ ಇದ್ರ ಜೊತೆಗೇ ಫೇಸ್ ಪ್ಯಾಕ್ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ, ಅಂದರೆ ನಾನು ಆಲ್ರೆಡಿ ರೆಡಿ ಮಾಡಿ ಇಟ್ಟಿದ್ದೀನಿ. ಇದು ಅಯ್ಯೋ ಫುಲ್ಲು ಮೆಸ್ಸಿ. ಸೊ ಇದಕ್ಕೇ ಸ್ವಲ್ಪ ರೋಸ್ ವಾಟರ್ ಹಾಕ್ಕೊಳ್ತೀನಿ. ರೋಸ್ ವಾಟರ್ ಹಾಕ್ಕೊಂಡು ಅಪ್ಲೈ ಮಾಡ್ಕೊಂಡು ಬರ್ತೀನಿ.
ಸೊ ಇವಾಗ ರೋಸ್ ವಾಟರ್ನ ಮತ್ತು ಮುಲ್ತಾನಿ ಮಿಟ್ಟಿನ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಹಚ್ಕೊಳ್ಳೋಕ್ಕಿಂತ ಮುಂಚೆ ನೀಟಾಗಿ ಫೇಸ್ ವಾಶ್ ಮಾಡ್ಕೊಂಡು ಬಂದೆ. ಈಗ ಹೆಂಗೂ 1 hour ವೆಯ್ಟ್ ಮಾಡ್ತೀನಿ. ಸೊ ಅಲ್ಲಿವರೆಗೂ ಟೈಮ್ ಯಾಕೆ ವೇಸ್ಟ್ ಮಾಡೋದು, ಅದಕ್ಕೆ ನೀಟಾಗಿ ಫೇಸ್ ಮಾಡ್ಕೊಳ್ಳೋಣ ಅಷ್ಟೇ. ಹಚ್ಕೊಂಡು ಬಂದ್ಬಿಟ್ಟೆ ಹೇಳಿ, ಮತ್ತು ಕಲ್ಲರೆಲ್ಲ ಕೆಳಗೆ ಇಳಿದ್ಬಿಟ್ರೆ ಕಷ್ಟ ಅಂತ. ವಾಶ್ ಮಾಡೋವರೆಗೂ ನನ್ನ ಹತ್ರ ಖಾದಿ ನ್ಯಾಚುರಲ್ ಕುಕುಂಬರ್ ಮತ್ತು ಮಿಂಟ್ದು ಫೇಸ್ ಫ್ರೆಶ್ನರ್ ಇದೆ. ಅದು ಸ್ವಲ್ಪ ಹಾಕ್ಕೊಳ್ತೀನಿ. ಸೊ ಫುಲ್ ಫ್ರೆಶ್ ಫೀಲ್ ಆಗುತ್ತೆ. ಸೊ ಫೈನಲಿ ವಾಶ್ ಮಾಡ್ಕೊಂಡು ಬಂದೆ. ಬಟ್ಟೆ ಎಲ್ಲ ಗಲೀಜಾಗೋಯ್ತು, ಕೈಯೆಲ್ಲ ಹಂಗಂಗೆ ಇದೆ. ಸ್ನಾನ ಮಾಡಬೇಕು. ಆಮೇಲೆ ನಾನು ಯೂಸ್ ಮಾಡಿರೋವಂಥ ಶ್ಯಾಂಪು ಬಂದ್ಬಿಟ್ಟು ಈ ಮೈಲ್ಡಿ ಎವ್ರಿಡೇ ಶ್ಯಾಂಪು ಅಂತ ಹೇಳಿ, ಇದು ಅಲೋವೆರಾಯಿಂದ ಮಾಡಿರೋದು ಮತ್ತು ಪ್ಯಾರಾಬನ್ ಫ್ರೀ. ಆ್ಯಕ್ಚುಲಿ ಏರ್ ಕಲರ್ ಮಾಡಿದಾಗ ಈ ಶ್ಯಾಂಪೂನೇ ಹಾಕಬೇಕು. ಆ್ಯಂಡ್ ಅದ್ರ ಜೊತೆಗೆ ಫುಲ್ ಲುಕ್ ವಾಮ್ ವಾಟರಲ್ಲಿ ಹೇರ್ ವಾಶ್ ಮಾಡಬೇಕು. ನಾನು ಫುಲ್ ತಣ್ಣೀರಲ್ಲಿ ವಾಶ್ ಮಾಡ್ಕೊಂಡು ಬಂದೆ. ಲೆಟ್ಸ್ ಅಯ್ಯೋ ಟವಲೆಲ್ಲ ಕಲರ್ ಆಗೋಯ್ತು. ಶೆಟ್ ಹೇರ್ ವಾಶ್ ಮಾಡಿಕೊಂಡು ಬಂದೆ. ಕಲರ್ ಬಂದಿದೆ, ಕಾಣಿಸ್ತಾ ಇದೆಯಲ್ಲ. ಅಂದರೆ ನೀಟಾಗಿ ಹೇರ್ ಡ್ರೈ ಮಾಡಿಕೊಂಡು ಸೆಟ್ ಮಾಡಿಕೊಂಡ್ರೆ ನೀಟಾಗಿ ಕಾಣಿಸುತ್ತೆ ಇಲ್ಲಿ. ಸೊ ಆ್ಯಕ್ಚುಲಿ ನೆನ್ನೆ ನಾನು ಹೇರ್ ಕಲರ್ ಮಾಡಾದ್ಮೇಲೆ ಹೇರ್ ಕಲರಿಂಗ್ ತೋರ್ಸೋಕ್ಕಾಗಲಿಲ್ಲ. ಸೊ ಅದಕ್ಕೆ ಇವಾಗ ತೋರಿಸ್ತಾ ಇದ್ದೀನಿ. ಸೊ ಇಷ್ಟು ಹೇರ್ ಕಲರ್ ಬಂದಿದೆ ನನಗೆ, ಈ ಥರ ಕಾಣಿಸ್ತಾ ಇದೆ. ಇವಾಗ ನನ್ನ ಲೆಂತ್ಗೆ ಇಷ್ಟು ಕರೆಕ್ಟಾಗಿ ಬಂದಿದೆ. ಸೊ ನನಗೆ ಇಷ್ಟ ಆಯಿತು. ಐ ಹೋಪ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಆ್ಯಂಡ್ ಇಲ್ಲಿ ಈ ಥರ ಮಾಡಿದಾಗ ಸೈಡಲ್ಲಿ ಸ್ವಲ್ಪ ಕಾಣಿಸುತ್ತೆ. ಬಟ್ ಈ ಥರ ನಾರ್ಮಲ್ ಹಾಕಿದಾಗ ಇಲ್ಲಿ ನೋಡಿ ಈ ಥರ ಹೈಲೈಟ್ಸ್ ಕಾಣಿಸುತ್ತೆ. ಸೊ ಓಕೆ, ನನಗೂ ಇಷ್ಟೇ ಲೈಟಾಗಿ ಬೇಕಾಗಿತ್ತಿದ್ದು. ತುಂಬ ಡಾರ್ಕ್ ಬಂದಿದ್ರೆ ಮೇ ಬಿ ನಂಗೆ ಇಷ್ಟನೇ ಆಗ್ತಿರ್ಲಿಲ್ವೇನೋ. ಸೊ ಈಗ ನಂಗೆ ಇಷ್ಟ ಆಗಿದೆ. ಸೊ ಹೇಗೂ ನೆನ್ನೆ ತೋರಿಸಿರ್ಲಿಲ್ಲ, ಲೈಟ್ ಅಂದರೆ ನಾನು ನೈಟ್ 7-8 o'clock ಆಗೋಯ್ತು. ಆ ಟೈಮಲ್ಲಿ ಕಲರ್ ಕಾಣಿಸ್ತಾ ಇರಲಿಲ್ಲ, ಅದಕ್ಕೆ ಇವಾಗ ತೋರಿಸ್ತಾ ಇದ್ದೀನಿ. ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಈ ಥರ ಇನ್ಮೇಲೆ ಡಿಫ್ರೆಂಟಾಗಿ ಏನಾದರೂ ಟ್ರೈ ಮಾಡ್ತಾ ಇರ್ತೀನಿ. ಸೊ ನಿಮಗೂ ತೋರಿಸ್ತೀನಿ. ನಿಮಗೂ ಇಷ್ಟ ಆದರೆ ಅದನ್ನು ನೀವು ಫಾಲೋ ಮಾಡ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.